ಹಾಕಿರೋ ಬಟ್ಟೆ ಇರ್ತಂದು ಒಂದು ಟೀ ಶರ್ಟ್ ತಂದು ಕೊಟ್ಟರೆ ಯಾವ್ದಾದ್ರು ಬಟ್ಟೆ ಆಗದೆ ಇರೋ ಬಟ್ಟೆ ತಂದು ಕೊಡ್ತೀವಿ. ಯಾವ್ದಾರ ಬಟ್ಟೆ ಎಲ್ಲ ಸುಮ್ಮನೆ ವೇಸ್ಟ್ ಮಾಡೋದು. ನಾವು ಅನ್ಕೊಂಡಿದೀವಿ ಎಲ್ಲ ಕಡೆ ಸುಖವಾಗಿರ್ತಾರೆ ಅಂತ. ನೋಡಿ ನಾವು ಇವಾಗ ನೋಡಿದ್ರೆ ಅದಿಲ್ಲ, ಕಾರ್ ಇಲ್ಲ, ಬೈಕ್ ಇಲ್ಲ, ಮನೆ ಇಲ್ಲ, ಅದು ಆಸ್ತಿ ಇಲ್ಲ, ಶಿವರಾಜ್ ಮನೆ ಇಲ್ಲ, ಇದೆಲ್ಲ ನಾವು ಅನ್ಕೊಂತೀವಿ. ನಮಗಿಂತ ತುಂಬಾ ಜೀವನ ಮಾಡ್ರೆ ನೋಡಿ ಸ್ನೇಹಿತರೆ ಎಂತೆಂಥವ್ರು ಇದ್ದಾರೆ ಜೀವನದಲ್ಲಿ. ನಾವು ಕೊರಕೊಂಡ್ ಸಾಯ್ತೀವಿ. ನಮ್ಗೆ ಅದೇ ನಾವಂದ್ರೆ ಒಳ್ಳೆ ಜೀವನ ಮಾಡ್ತೀವಿ ಹೇಳ್ಬೇಕಂದ್ರೆ. ಏನೇನೋ ಆಸೆಗಳು ಇಟ್ಕೊಂತಾರೆ ನೋಡಿ. ಎಂತೆಂಥ ಮಲಗಿದ್ದಾರೆ ಇವರು. ಎಲ್ಲ ನೋಡಿದ್ರೆ ಇಷ್ಟೇ ಜೀವನ. ಏನೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ನೆಪದ ಇಟ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ನಾವು ನಿಮಗೆ ಧನ್ಯವಾದ ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಮ ಬರ್ತಡೇ ಒಂದು ಪ್ರಯತ್ನ ಇಲ್ಲೆಲ್ಲ ಬಂದು ನಾವು ತುಂಬ ಬರ್ತಾಯಿದ್ದು ಮೊದಲೆಲ್ಲ. ಇವತ್ತು ನಮ್ಮ ಹುಡುಗರೆಲ್ಲ ನೋಡೋಕ್ಕೆ ಒಂದು ಭಾಗ್ಯ ಸಿಕ್ತಂಗೆ ಆಯಿತು. ಏನೇನೋ ತುಂಬ ಬೆಟ್ಟದಷ್ಟು ನಾವು ಆಸೆ ಇಟ್ಕೊತೀವಿ. ನನಗೆ ಅದಿಲ್ಲ, ಇದಿಲ್ಲ, ದ್ವೇಷ, ಅಣ್ಣ ತಮ್ಮರು, ಚಿಕ್ಕಪ್ಪರು, ನೆಂಟರು, ನಿಷ್ಠರು ಅಂತ. ಇಷ್ಟ ಜೀವನ, ಓಕೆನಾ? ಇಷ್ಟ ಜೀವನ. ಅದಕ್ಕೆ ಇರೋವರೆಗೂ ಸಂಬಂಧಿಕರಿಗೆ, ಜೊತೆಲಿ ಹುಟ್ಟೋರಿಗೆ, ಸ್ನೇಹಿತರಿಗೆ ಬೆಲೆ ಕೊಡಬೇಕು ಅನ್ನೋದು ಇಂಥ ಜಾಗಕ್ಕೆ ಬಂದಾಗ ಆ ಥರ ಅನಿಸುತ್ತೆ. ಸೊ ಇದನ್ನು ಬರೀ ಇವತ್ತೊಂದಿನ ಅಲ್ಲ, ಪ್ರತಿದಿನ ಪ್ರತಿ ಸೆಕೆಂಡ್ ಕೂಡ ನಾವು ಇದನ್ನು ಇವತ್ತೇ ತಲೆಯಲ್ಲಿ ಹಿಡ್ಕೊಂಡು ನಾವು ಇದೇ ರೀತಿ ಜೀವನ ಮಾಡ್ಕೊಂಡು ಹೋಗಬೇಕು. ದ್ವೇಷನ ಬಿಡಬೇಕು, ಪ್ರೀತಿಸಬೇಕು. ಆದಷ್ಟು ಪ್ರೀತಿನ ಇನ್ನೊಬ್ರಿಗೆ ಹಂಚಿದ್ರೆ ನಮಗೆ ಒಳ್ಳೆ ರೀತಿಯ ಸಾವು ಸಿಗುತ್ತೆ. ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಅಷ್ಟೇ. ಇದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರಂಗಾಗುತ್ತೆ ನಮಗೆಲ್ಲ. ಜನಗಳೆಲ್ಲ ಈಗೆಲ್ಲ ಆಸ್ತಿಗೆ ಆ ಥರ ಎಲ್ಲ ಹೊಡೆದಾಡೋದು ನೋಡಿ, ಈ ಥರ ಎಲ್ಲ ತಂದೆ ತಾಯಿ ಅವ್ರನ್ನೆಲ್ಲ ನೋಡ್ರೆ ನಮ್ಮಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಪ್ಪ ಈ ಥರ ಮಕ್ಕಳು ಹುಟ್ಟಿಸ್ಬಿಡ್ತಾರೆ, ತಂದೆ ತಾಯಿನ ಆಸೆ ಹಾಕ್ಬಿಡ್ತಾರೆ. ದಯವಿಟ್ಟು ನಿಮ್ಮನ್ನು ಕೇಳ್ಕೊಡೋದು ಹಂಗೆ, ತಂದೆ ತಾಯಿನ ಆಸೆ ಹಾಕ್ಬೇಡ್ರಿ. ತಂದೆ ತಾಯಿನ ನೋಡ್ಕೊಳ್ಳಿ, ನಿಮ್ಮ ಕೈಲಿ ಎಷ್ಟಾದಷ್ಟು ನೋಡ್ಕೊಳ್ಳಿ. ಅದನ್ನ ಮನೆ ಕಡೆ ಕೊಡ್ಕೊಳ್ಳೋದು.